ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಾಯ್ಸ್ ಆಫ್ ವಿಸಿಲ್ ಬ್ಲೋಯರ್ಸ್ ಅಂಡ್ ದೇರ್ ಪ್ರಾಬ್ಲಮ್ಸ್. ಈ ಹಿಂದೆ ವಿಡಿಯೋದಲ್ಲಿ ಬಶೆಟ್ಟಹಳ್ಳಿ ಬ್ರಾಂಚ್ ಹೇಗಿತ್ತು, ಆ ಬ್ರಾಂಚಲ್ಲಿ ಆಡಳಿತ ವರ್ಗ ಮತ್ತು ಇನ್ಸ್ಪೆಕ್ಷನ್ ಸೆಕ್ಷನು ಎರಡೂ ಯಾವ ರೀತಿ ಒಬ್ಬ ಅವ್ರಿಗೆ ಬೇಕಾದ ವ್ಯಕ್ತಿನ ಹೇಗೆ ಇನ್ಸ್ಪೆಕ್ಷನ್ ಫೈಲ್ನೇ ಮಾಯ ಮಾಡಿ ಆತನಿಗೆ ಎಲ್ಲ ಬೆನಿಫಿಟ್ಸು ಕೊಟ್ಟು ಇವ್ರಿಗೆ ಏನು ಬರಬೇಕಾಗಿತ್ತೋ ಗೊತ್ತಿಲ್ಲ ಅದನ್ನು ತಗೊಂಡು ಆತನ ನೆಮ್ಮದಿಯಾಗಿ ಕಳಿಸ್ಕೊಟ್ರು. ಅದೇ ಥರ ಎಷ್ಟೋ ಜನ ಈಗಲೂ 70ರಿಂದ 75 ವರ್ಷ ಆಗಿರೋ ಅಂಥ ಸ್ಟಾಫು ಇದ್ದಾರೆ. ಇನ್ಸ್ಪೆಕ್ಷನ್ ಫೈಲ್ ಪಾಯಿಂಟ್ಸ್ ಪೆಂಡಿಂಗ್ ಇದೆ ಅಂತ ಅವ್ರನ್ನ ಲಾಸ್ಟ್ ಮಿನಿಟಲ್ಲಿ ಅಂದರೆ 31st ನಾವು ಇವಾಗ ರಿಟೈರ್ಡ್ ಆಗ್ತೀವಿ ಅಂದರೆ ಸುಮಾರು 20th ಇಲ್ಲ 18th ಆ ಮಧ್ಯದಲ್ಲಿ ಇವರಿಗೆ ಚಾರ್ಜ್ ಶೀಟ್ ಡಿಸ್ಮಿಸ್ ಮಾಡಿದಂಥ ವ್ಯಕ್ತಿಗಳು ಇದ್ದಾರೆ, ಚಾರ್ಜ್ ಶೀಟ್ ಇಶ್ಯೂ ಮಾಡಿ. ಸೊ ಈ ಥರ ವ್ಯಕ್ತಿಗಳಿಗೆ ಈಗಲೂ ಪೆನ್ಷನ್ ಬರ್ದಿರಾ, ಗ್ರಾಚ್ಯುಟಿ ಇಲ್ದಿರಾ, PL ಎನ್ಕ್ಯಾಶ್ಮೆಂಟ್ ಯಾವುದೇ ರೀತಿ ₹1 ಕೂಡ ಬೆನಿಫಿಟ್ ಬರ್ದಿರಾ ಇರೋವಂಥ ವ್ಯಕ್ತಿಗಳು ಈಗಲೂ 75 ವರ್ಷ ಆದವರು ಕೂಡ ಇದ್ದಾರೆ ನಮ್ಮ ಬ್ಯಾಂಕಲ್ಲಿ. ಆದರೆ ಈಗ ಬಶೆಟ್ಟಹಳ್ಳಿಯಲ್ಲಿ ಒಬ್ಬ ಮ್ಯಾನೇಜರ್ನ ಬಚಾವ್ ಮಾಡಲಿಕ್ಕೆ ಇದೇ ರೀಜನಲ್ ಆಫೀಸ್ ಅವರು ಮತ್ತು ಇನ್ಸ್ಪೆಕ್ಷನ್ ವಿಂಗ್ ಅವರು ಸೇರಿ ಆ ಇನ್ಸ್ಪೆಕ್ಷನ್ ಪಾಯಿಂಟ್ಸೇ ಇಲ್ಲ, ಫೈಲ್ಸೇ ಇಲ್ಲ ಅನ್ನೋ ಥರ ಮಾಯ ಮಾಡಿ ಅದನಿಗೆ ಅನುಕೂಲ ಮಾಡಿಕೊಟ್ಟಿರೋದು ಇದೆ. ಇವರ ಒಂದು ಬ್ಯಾಂಕಿನ ಅಧಿಕಾರಿಗಳ ಭ್ರಷ್ಟಾಚಾರಕ್ಕೆ ಅದೊಂದು ಎಕ್ಸಾಂಪಲ್. ಈ ಹಿಂದೆ ನಿಮಗೆ ಕ್ಯಾಸಂಬಳ್ಳಿ ಬ್ರಾಂಚಲ್ಲಿ ಗೋಲ್ಡ್ ಪ್ಯಾಕೆಟ್ಸ್ ಒಂದು 20 ಪ್ಯಾಕೆಟ್ ಕಳ್ತನ ಆಯಿತು. ಇದರಲ್ಲಿ ಮುಗ್ಧ ಮ್ಯಾನೇಜರು ಡಿಸ್ಮಿಸ್ ಆಗಿ ಪಾಪ ಆತನಿಗೆ ಏನು ಇದಿಲ್ದಿರ ಆತ ಅಂದರೆ ಆಗಷ್ಟೇ ಕನಸು ಕಟ್ಟು ಬಂದಿರೋ ಅಂಥ ಸ್ಕಿಲ್ ಟು ಮ್ಯಾನೇಜರಾಗಿ ಪ್ರಮೋಷನ್ ಆಗಿ ಬಂದಂಥ ಹುಡುಗ ಆತನ ಲೈಫೇ ಹಾಳಾಗಾಯಿತು. ಅಲ್ಲಿರೋ ಸ್ಟಾಫ್ ಸಿಬ್ಬಂದಿಗಳಿಗೂ ತೊಂದರೆ ಆಯಿತು. ಅದೇ ಬ್ರ್ಯಾಂಚಲ್ಲಿ ಕಳ್ತನ ಮಾಡಿದ ಆತನ ಇಂದಿನ ಬ್ರ್ಯಾಂಚಿನ ಅವ್ಯವಹಾರಗಳು ಆ್ಯಕ್ಚುಲಾಗಿ ಮ್ಯಾನೇಜ್ಮೆಂಟು ಸರಿಯಾದ ರೀತಿಯಲ್ಲಿ ನೋಡಿದಿದ್ರೆ ಆ ಬ್ರ್ಯಾಂಚಲ್ಲಿ ಕಳ್ತನ ಆಗ್ತಾನೇ ಇರಲಿಲ್ಲ ಅನ್ನೋದು ಖಂಡಿತವಾಗ್ಲೂ ಸತ್ಯ. ಯಾಕಂದರೆ ಅವನು ಮಾಡ್ತಾ ಇದ್ದಿದ್ದು ಫ್ರಾಡ್ ಆಗಿದ್ದೆಲ್ಲ ಮ್ಯಾನೇಜ್ಮೆಂಟು ಕ್ಲೀನಾಗಿ ಮುಚ್ಚಾಕೊಂಬಂತು. ಅಲ್ಲಿರೋ ಮ್ಯಾನೇಜರೂ ಫ್ರಾಡೇ, ಆ ಮ್ಯಾನೇಜರ್ ಫ್ರಾಡು ಈ ಫ್ರಾಡ್ನ ಮುಚ್ಚಿಟ್ಕೊಂಡು ಬಂದು ಆ ಮ್ಯಾನೇಜ್ಮೆಂಟ್ಗೆ ಈ ಪರ್ಸೆಂಟೇಜ್ಗಳೇನೋ ಇದೆ ಗೊತ್ತಿಲ್ಲ, ಅದು ನಿಜವಾಗ್ಲೂ ಇಲ್ಲಾಂದರೆ ಕಳ್ಳರಿಗೆ ಏನಕ್ಕೆ ಮ್ಯಾನೇಜ್ಮೆಂಟ್ ಸಪೋರ್ಟ್ ಮಾಡ್ತಾರೆ ಅನ್ನೋದು ನನಗೆ ಇದುವರೆಗೂ ಅರ್ಥ ಆಗ್ತಾ ಇಲ್ಲ. ಒಬ್ಬ ಫೋರ್ಜರಿ ಮಾಡಿದ್ದಾನೆ, 10 ಇಯರ್ಸ್ ಅವನು ಕ್ಲೀನಾಗಿ LOR ಇಂದ ಹಿಡಿದು AOS ಇಂದ ಹಿಡಿದು ಎಲ್ಲ ಥರದ್ದು ಈವನ್ ನೋಟಿಸ್ ಅಪ್ಲಿಕೇಶನ್ ಹಿಡಿದು ಫೋರ್ಜರಿ ಮಾಡಿರ್ತಾನೆ ಅಂದರೆ ಅವನ್ನ ಪ್ರೋತ್ಸಾಹಿಸ್ಕೊಂಡು ಅವನು ಹೇಳ್ದಂಗೆ ಕೇಳೋವಂಥ ಮ್ಯಾನೇಜ್ಮೆಂಟ್ ಅಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಏನು ಇಲ್ಲದೆ ಇದ್ರೆ ಮ್ಯಾನೇಜ್ಮೆಂಟ್ ಏನಕ್ಕೆ ಸಪೋರ್ಟ್ ಮಾಡುತ್ತೆ, ನಮಗಂತೂ ಅರ್ಥ ಆಗ್ತಾ ಇಲ್ಲ. ಸೊ ಇದೇ ಕ್ಯಾಸಂಬಳ್ಳಿಯಲ್ಲಿ ಆ್ಯಕ್ಚುಲಾಗಿ ಪಬ್ಲಿಕ್ ಯಾರಾದರೂ ಸ್ವಲ್ಪ ಗಲಾಟೆ ಮಾಡಿದಿದ್ರು ಬ್ಯಾಂಕ್ ಇಮೇಜು ಚೆನ್ನಾಗಿ ಇದಾಗ್ತಾ ಇತ್ತು. ಯಾಕಂದರೆ ಪಬ್ಲಿಕ್ಗೆ ಬಾಯಿ ಮುಚ್ಚೋಕ್ಕೋಸ್ಕರ ಹಿಂದೆ ಕೆಲಸ ಮಾಡಿರೋಂಥ ಮ್ಯಾನೇಜರ್ಗಳನ್ನ ಮತ್ತು ಅಲ್ಲಿನ ದೊಡ್ಡ ವ್ಯಕ್ತಿಗಳನ್ನ ಸೇರಿಸಿ ಈ ಕಸ್ಟಮರ್ಸ್ ಯಾರ್ದು ಗೋಲ್ಡ್ ಹೋಗಿತ್ತೋ ಅಂಥವ್ರನ್ನ ನೈಸ್ ಹೊಡೆದು ಗಲಾಟೆ ಮಾಡ್ದಂಗೆ ಅವರಿಗೆ ಬ್ಯಾಂಕಿಂದ ದುಡ್ಡು ಕೊಟ್ಟಿರ್ತಾರೆ. ಅವ್ರದ್ದು ಬಂಗಾರ ಎಷ್ಟು ಬೆಲೆ ಬಾಳುತ್ತೋ ಅದನ್ನು ದುಡ್ಡು ಕೊಟ್ಟಿರ್ತಾರೆ. ಆ್ಯಕ್ಚುಲಾಗಿ ಆ ದುಡ್ಡು ಎಲ್ಲಿಂದ ಬಂತು? ಅದೇನು ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತಾ? ಏನೋ ಹೊರಗಡೆ ಕಳ್ತನ ಮಾಡಿರೋನಾದರೆ ಹೊರಗಡೆಯಿಂದ ಬಂದು ಕಳ್ತನ ಮಾಡಿದಾನೆ ಅಂದರೆ ಬ್ಯಾಂಕಿಗೆ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ. ಆದರೆ ಒಳಗಡೆ ಕಳ್ತನ ಮಾಡಿರೋದಕ್ಕೆ ಯಾವ ಇನ್ಶೂರೆನ್ಸ್ ಅವನು ದುಡ್ಡು ಕೊಡ್ತಾನೆ? ಕೊಡಲ್ಲ. ಈ ಸುಮಾರು 2 ಕೋಟಿಯಷ್ಟು ಫ್ರಾಡ್ ಆಗಿರೋ ಈ ಗೋಲ್ಡ್ನ ಅವನು ಆಲ್ರೆಡಿ ಕಳ್ಳ ಕರಗಿಸಿ ಮಾರಿದ್ದೂ ಇದೆ. ಅದರಲ್ಲಿ ಸಿಕ್ಕಿರೋದು ಸ್ವಲ್ಪನೇ ಬಂಗಾರ. ಬ್ಯಾಂಕಿಗೆ ಎಷ್ಟು ಕೋಟಿಗಳ ಲಾಸು? ಯಾಕೆ ಲಾಸು? ಯಾಕಂದರೆ ಈ ಭ್ರಷ್ಟಾಚಾರ ವ್ಯಕ್ತಿಗಳಿರೋದ್ರಿಂದನೇ ನಮ್ಮ ಬ್ಯಾಂಕ್ಗಳಲ್ಲಿ ಕೋಟಿಗಳ ಗಟ್ಟಲೆ ಫ್ರಾಡ್ ಆಗ್ತಾ ಇದೆ. ಅದು ಏನು ಒಳಗಡೆ ಇರೋ ಸ್ಟಾಫೇ ಆ ಕೆಲಸ ಮಾಡ್ತಾ ಇದ್ದಾರೆ. ಸರಿಯಾದ ವ್ಯಕ್ತಿ ಸರಿಯಾಗಿ ಕೇಳಿದ್ರೆ, ಇಲ್ಲ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ರಲ್ಲ, ಪೊಲೀಸ್ ಅವ್ರು ಕೂಡ ಸರಿಯಾಗಿ ರೀತಿಯಲ್ಲಿ ಕೆಲಸ ಮಾಡಿದಿದ್ರೆ ಯಾರು ಮಾಡಿದ್ರು, ಎತ್ತ ಮಾಡಿದ್ರು, ಅವ್ನ ಬ್ಯಾಕ್ಗ್ರೌಂಡ್ ಏನು, ಅವ್ನು ಎಲ್ಲಿ ಕೆಲಸ ಮಾಡಿದ್ದಾನೆ, ಬ್ಯಾಂಕ್ ಅವ್ರು ಹೇಗೆ, ಅವ್ನು ಮುಂಚೆ ಮಾಡಿರೋದು ಎಲ್ಲಾದರೂ ಫ್ರಾಡ್ಸ್ ಇದೆಯಾ ಅಂತ ಚೆಕ್ ಮಾಡಿದರೆ ಖಂಡಿತವಾಗ್ಲೂ ಸಿಕ್ಕಾಕೊಳ್ತಾ ಇದ್ರು ಬ್ಯಾಂಕ್ ಅವರು. ಆದರೆ ಪೊಲೀಸವರು ಇಲ್ಲ. ಈ ಕಡೆ ಇವರು ಬ್ಯಾಂಕ್ ಅವರು ನೈಸ್ ಹೊಡೆದು, ಯಾಕಂದರೆ ಕಸ್ಟಮರ್ಸ್ ಯಾರು ಮಾತಾಡಲಿಲ್ಲಲ್ಲ. ಈಗ ಸರಿಯಾದ ಕಸ್ಟಮರ್ ಇದ್ದಿದ್ರೆ ನನ್ನ ಗೋಲ್ಡೇ ಬೇಕು, ನೀನು ಏನು ಮಾಡ್ತೀಯ, ಬ್ಯಾಂಕಲ್ಲಿ ಕಳ್ತನ, ಹೊರಗಡೆಯಿಂದ ಕಳ್ತನ ಆಗಿದೆ ತೋರಿಸು ಅಂತ ಒಬ್ಬ ಗಟ್ಟಿಯಾಗಿ ಮಾತಾಡಿದ್ರು ಖಂಡಿತವಾಗ್ಲೂ ಇದರಲ್ಲಿ ಒಳ್ಳೆ ರಿಸಲ್ಟ್ ಸಿಗ್ತಾ ಇತ್ತು. ಆಯ್ತು, ಆ ಬ್ರಾಂಚ್ ಬಗ್ಗೆ ಹೇಳಿದ್ದೀನಿ. ಈಗ ನೆಕ್ಸ್ಟ್ ಬ್ರಾಂಚ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ಇನ್ನೊಂದು ಬ್ರಾಂಚಲ್ಲಾಗಿರೋ ಅವ್ಯವಹಾರಗಳು, ಅಂದರೆ 2 ಬ್ರಾಂಚಲ್ಲಾಗಿರೋ ಅವ್ಯವಹಾರ. ಆಲ್ರೆಡಿ ಒಂದು ಬ್ರಾಂಚಲ್ಲಿ ಹೇಳಿದ್ದೀನಿ. ಈ ಪರ್ಟಿಕ್ಯುಲರ್ ವ್ಯಕ್ತಿ ಈಗ ನಾನು ಹೇಳ್ತೀನಲ್ಲ, ಆ ವ್ಯಕ್ತಿದು 2 ಬ್ರಾಂಚಲ್ಲಿ ಅವ್ಯವಹಾರ ಆಗಿದೆ. ಅದು ಏನಂದರೆ ಎಲ್ಲೋಡು ಅಂತ ಒಂದು ಬ್ರಾಂಚ್ ಇದೆ ಗುಡಿಬಂಡೆ ತಾಲೂಕಲ್ಲಿ.
ಅಲ್ಲಿ ಮಣೀಂದರ್ ರೆಡ್ಡಿ ಪ್ಲಸ್ ಸುನಿಲ್ ಅಂತ ಅಂದ್ಬಿಟ್ಟು ಇಬ್ರು ಬ್ರಾಂಚ್ ಅಲ್ಲಿ ಎಂಪ್ಲಾಯೀಸು. ಮಣೀಂದರ್ ರೆಡ್ಡಿ ಆಫೀಸರು, ಸುನಿಲ್ ಅನ್ನೋರು ಕ್ಲರ್ಕ್. ಸೊ ಇವರಿಬ್ಬರಿಗೂ ಸ್ನೇಹ ಜಾಸ್ತಿ. ಇವರು ಏನು ಮಾಡ್ತಾರೆ, ಈ ಮಣೀಂದರ್ ರೆಡ್ಡಿಗೆ ಈ ಚಟ ಜಾಸ್ತಿ. ಏನಂದರೆ ಆನ್ಲೈನ್ ಬೆಟ್ಟಿಂಗ್ ಮಾಡೋದು ಚಟ. ಅದು ಇವಾಗ ಒಬ್ಬ ಮ್ಯಾನೇಜರ್ ಆಗಲಿ, ಒಬ್ಬ ಆಫೀಸರ್ ಆಗಲಿ, ಇಲ್ಲ ಒಬ್ಬ MCS ಆಗಲಿ, ಒಬ್ಬ ಯಾರೇ ಆಗಲಿ ಜೊತೆಯಲ್ಲಿ ಕೆಲಸ ಮಾಡ್ತೀವಿ ಅಂದರೆ ಆಲ್ಮೋಸ್ಟ್ ಅವ್ರದ್ದು ಮ್ಯಾಕ್ಸಿಮಮ್ ಕ್ಯಾರೆಕ್ಟರ್ಸ್ ಗೊತ್ತೇ ಇರುತ್ತೆ. ಅವ್ರು ಹಿಂಗಂತೆ ಹಂಗಂತೆ ಅನ್ನೋದನ್ನ ಮಾತಾಡೇ ಆಡ್ತಾರೆ, ಎಲ್ಲರೂ ಡಿಸ್ಕಸ್ ಮಾಡೇ ಮಾಡ್ತಾರೆ. ಈ ಥರ ಹಣಕಾಸಿನ ವ್ಯವಹಾರ ಆಗೋ ಕಡೆ ಆ ಥರ ವ್ಯಕ್ತಿತ್ವ ಇರೋರು ಇದ್ರೆ ಇನ್ನೂ ಬಹಳ ಕಟ್ಟೆಚ್ಚರಿಕೆಯಿಂದ ಅವ್ರನ್ನ ಗಮನ ಮಾಡ್ತಾನೆ ಇರಬೇಕು. ಅಕೌಂಟ್ಸಲ್ಲಿ ಏನು ವ್ಯವಹಾರ ಆಗ್ತಾ ಇದೆ, ಯಾವ ಥರ ಹೋಗ್ತಾ ಇದೆ ಅನ್ನೋದನ್ನ ಮ್ಯಾನೇಜರ್ಗೆ ತುಂಬ ಜವಾಬ್ದಾರಿ ಇರುತ್ತೆ. ಜವಾಬ್ದಾರಿ ಇತ್ತೇನೋ ನೋಡಿದ್ರೇನೋ, ಆದರೆ ನೋಡ್ದಂಗೆ ಇದ್ದೋಗಿದ್ದಾರೆ ಮ್ಯಾನೇಜರ್. ಆದರೆ ಇದು ಅವ್ಯವಹಾರಗಳು ನಡೀತಾನೆ ಬಂದಿದ್ದಾವೆ. ಆ ಮಣೀಂದರ್ ರೆಡ್ಡಿಗೆ ಸುನಿಲ್ ಅನ್ನೋ ಹುಡುಗ ಸಪೋರ್ಟ್. ಸೊ ಹೀಗಾಗಿ ಏನಾಗಿದೆ, ಮಣೀಂದರ್ ರೆಡ್ಡಿನ 19/5/2022 ಬ್ರಾಂಚಿಗೆ ಒಂದು 10 ಲಕ್ಷ ಕ್ಯಾಶ್ ತುಂಬ ಅರ್ಜೆಂಟ್ ಇರುತ್ತೆ ಅಂತ ಗುಡಿಬಂಡೆ ಬ್ರಾಂಚಿಗೆ ಕ್ಯಾಶ್ ತರಕ್ಕೆ ಕಳಿಸ್ಕೊಡ್ತಾರೆ. ಈ ಮಣೀಂದರ್ ರೆಡ್ಡಿ ಹೋಗ್ತಾರೆ, ಜೊತೆಗೆ ಕ್ಯಾಶು ತಗೊಳ್ತಾರೆ, ಆದರೆ ಬ್ರಾಂಚಿಗೆ ಬರೋದಿಲ್ಲ. ಆಗ ಬ್ರಾಂಚಿಗೆ ಬರೋದಿಲ್ಲ ಅಂತ ಆತನಿಗೆ ಫೋನು ಮಾಡ್ತಾರೆ, ಆದರೆ ಫೋನು ಸ್ವಿಚ್ ಆಫ್ ಆಗಿರುತ್ತೆ, ಆತ ಕಾಂಟ್ಯಾಕ್ಟಿಗೆ ಸಿಗಲ್ಲ. ಆಗ ಮ್ಯಾನೇಜರು ಏನು ಮಾಡ್ತಾರೆ, ರೀಜನಲ್ ಆಫೀಸಿಗೆ ಕಾಲ್ ಮಾಡಿ ಹೇಳ್ತಾರೆ, ಈ ಥರ ಆತ ಫೋನ್ ಸ್ವಿಚ್ ಆಫ್ ಆಗಿದೆ, 11:20 ಆತ ಕ್ಯಾಶ್ ಗುಡಿಬಂಡೆಯಲ್ಲಿ ತಗೊಂಡಿದ್ದಾನೆ, ಆದರೆ ಬ್ರಾಂಚಿಗೆ ಬಂದಿಲ್ಲ, ನಮ್ಗೆ ಯಾರಿಗೂ ಕಾಂಟ್ಯಾಕ್ಟಿಗೆ ಸಿಗ್ತಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಆದರೆ ಮ್ಯಾನೇಜರು ವಾಪಸ್ ಗುಡಿಬಂಡೆ ತನಕ ಹೋಗಿ ನೋಡ್ಕೊಂಡು ಬಂದ್ರೋ ಇಲ್ಲ ಯಾರು ಹೋಗಿ ನೋಡ್ಕೊಂಡು ಬಂದ್ರೋ ಅದು ಗೊತ್ತಿಲ್ಲ. ಆದರೆ ಬರೋದೇ ಇಲ್ಲ ಆತ. ಸೊ ಅವ್ರು ಬರದೇ ಇರಬೇಕಾದ್ರೆ ಇನ್ನೂ ಸ್ವಲ್ಪ ಹೊತ್ತು ನೋಡಿ ಅಂತ ಏನೋ ಸಜೆಷನ್ ಹೋಗಿದೆ, ಅವರು ವೇಟ್ ಮಾಡಿದರೆ, ಆದರೆ ಕ್ಯಾಶ್ ಅವರ್ಸಲ್ಲಿ ಬರೋದೇ ಇಲ್ಲ. 4:15 ಆದಮೇಲೆ 4:15 ಆದಮೇಲೆ ಬರ್ತಾನೆ. ಆದರೆ ಅವನ ಜೊತೆಯಲ್ಲಿ ಅವ್ರ ಅಪ್ಪ ಮತ್ತು ಅವ್ರ ಅಣ್ಣನ ತಮ್ಮನ ಯಾರೋ ಅವನು ಮಾಡಿದ ಮಿಸ್ಟೇಕ್ನ ಅಲ್ಲಿ ಮುಚ್ಚಾಕ್ಬಿಟ್ರು. ಅವನು ಇನ್ ಟೈಮ್ ಕ್ಯಾಶ್ ತಗೊಂಡು ಬಂದಿರೋದು 4:15 ಮೇಲೆ. 6:00 ಮತ್ತೆ ಹೇಳಿದ್ದಾರೆ, ಈ ಥರ ಬಂದಿದ್ದಾರೆ, ಈ ಥರ ಆಗಿದೆ ಅಂತ. ಇವರು ಬಂದಿದ್ದಾನಲ್ವಾ, ಏನೋ ಒಂದು ಅಡ್ಜಸ್ಟ್ ಮಾಡಿ ಏನೋ ಕ್ಲೋಸ್ ಮಾಡ್ಕೊಳ್ಳಿ ಅಂತ ಅನ್ನೋ ಥರ ಇವರು ಹೇಳಿದ್ದಾರೆ. ಅವನು ಮಾಡಿದ ತಪ್ಪಿಗೆ ಅವನಿಗೊಂದು ವಾರ್ನಿಂಗ್ ಲೆಟರ್ ಕೊಟ್ಟು, ಇಲ್ಲ ಅವನು ಏನಾದರೂ ಒಂದು ಬುದ್ಧಿವಾದ ಹೇಳಿದ್ರೆ ಅಟ್ಲೀಸ್ಟ್ 4 ಜನಕ್ಕೆ ಗೊತ್ತಾಗೋ ಇವನು ಸರಿ ಇಲ್ಲ, ಇವನು ಮಾಡಿರೋ ವ್ಯವಹಾರ ಸರಿ ಇಲ್ಲ ಅನ್ನೋ ಥರ ಏನಾದರೂ ಹೇಳಿದ್ರೆ ಖಂಡಿತವಾಗ್ಲೂ ಎಲ್ಲರೂ ಎಚ್ಚೆತ್ಕೊಳ್ತಾರೆ. ಸುತ್ತಲೂ ಇವ್ರು ಏನು ಮಾಡಿದ್ದಾರೆ, ಅವರು ಇವರು ಅದನ್ನು ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಈಗ ಸರಿಪ್ಪ, ಒಂದು ಮಾತು ಹೇಳ್ತೀನಿ. ಈಗ ಬ್ಯಾಂಕಲ್ಲಿ ಒಬ್ಬ ಹಳ್ಳಿ ಬ್ರ್ಯಾಂಚಲ್ಲಿ ಕ್ಯಾಶು 100% ನೆಸಿಟಿ ಇದ್ರೇ ಕ್ಯಾಶಿಗೆ ಕಳಿಸ್ತಾರೆ, ಯಾಕಂದ್ರೆ ಅಷ್ಟು ಎಮರ್ಜೆನ್ಸಿ ಇರುತ್ತೆ. ಅಷ್ಟೇ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಕ್ಯಾಶ್ ಹೆಂಗೆ ಹ್ಯಾಂಡಲ್ ಮಾಡಿ, ಯಾವುದೋ ಒಂದು ಬಂತು ಹೋಯ್ತು ಓಕೆ, ಅದೂ ಓಕೆ, ನೋ ಪ್ರಾಬ್ಲಮ್, ಅಡ್ಜಸ್ಟ್. ನೀವು ಕಳಿಸಿದ ಮೇಲೆ ಅವನ 11:20 ಕ್ಯಾಶ್ ತಗೊಂಡಿದ್ದಾನೆ, 1 ಗಂಟೆ ಆ ಮಧ್ಯೆ ಕೂಡ ಬಂದಿಲ್ಲ ಅಂದರೆ ಏನು ಮಾಡ್ತೀರಾ, ಕಂಪ್ಲೇಂಟ್ ಮಾಡ್ತೀರಾ, ಸರಿ ಅದು ಮಾಡಿರ್ತೀರಾ ಅನ್ಕೊ. ಇಲ್ಲ ನೀವು ಯಾರಾದರೂ ಬ್ರಾಂಚಲ್ಲಿರೋರು ಸ್ಟಾಫ್ ಆಗಲಿ, ಇಲ್ಲ ಯಾರಾದರೂ ಒಬ್ರು ಗಾಡಿ ತಗೊಂಡು ಅವನು ಯಾವ ದಾರಿಯಲ್ಲಿ ಹೋಗ್ತಾನೋ, ಅವ್ನು ಗಾಡಿಯಲ್ಲೇ ಹೋಗಿದ್ದು, ಅವ್ನಿಗೆ ಯಾವ ದಾರಿಯಲ್ಲಿ ಹೋಗ್ತಾನೋ, ಇಲ್ಲ ಬಸ್ಸಲ್ಲಿ ಹೋಗ್ತಾನೋ, ಎಲ್ಲೋ ಗಾಡಿಯಲ್ಲೇ ಹೋಗಿರೋದು ಅಂತ ಅವರು ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ರು. ಸರಿ, ನೀವು ಹುಡ್ಕೊಂಡು ಹೋಗ್ಬೇಕಲ್ವಾ? ಆ ದಾರಿಯಲ್ಲಿ ಎಲ್ಲಾದ್ರೂ ಆಕ್ಸಿಡೆಂಟ್ ಆದ್ರೆ ಅವ್ನಿಗೆ 10 ಲಕ್ಷ ಇಟ್ಕೊಂಡು ಅವನೆಲ್ಲ ಆಕ್ಸಿಡೆಂಟ್ ಆಗ್ಬಿಟ್ರೆ ಅವ್ರ ಅಪ್ಪಂಗೆ ಮಾತ್ರ ಹೆಂಗ್ ಗೊತ್ತಾಗುತ್ತೆ? ಕ್ಯಾಶ್ ಅವ್ನು ಬಿದ್ದೋಗಿದ್ರೆ, ಅವನಿಗೆ ಹೆಚ್ಚು ಕಡಿಮೆ ಆಗಿದ್ರೆ ಅವ್ರ ಅಣ್ಣಂಗೆ ಅವ್ರ ಅಪ್ಪಂಗೆ ಮಾತ್ರ ಹೆಂಗ್ ಗೊತ್ತಾಗುತ್ತೆ? ಕ್ಯಾಶು ಅವ್ರಿಗೆ ಮಾತ್ರ. ದಾರಿಯಲ್ಲಿ ಹೋಗೋರು ಏನು ಸುಮ್ಮನೆ ಬಿಟ್ಬಿಡ್ತಾರ ಯಾರಾದರೂ? ಈಗ ಸದ್ಯ ಕ್ಯಾಶ್ ಇದೆ ಅಂತ ಗೊತ್ತಾದ್ರೆ ಎಂಥವ್ರು ಎಗರ್ಸ್ಕೊಂಡು ಹೋಗೋಂಥ ಕಾಲ ಈಗ. ಗೊತ್ತೇ ಆಗಲ್ಲ ಆಕ್ಚುಲ್ ಆಗಿ ನಾವು ಕ್ಯಾಶ್ಗೆ ಹೋಗ್ತಾ ಇದೀವಿ ಅನ್ನೋ ಥರ. ಸರಿ, ಅವ್ರ ಅಪ್ಪ ಅಮ್ಮಂಗೆ ಮಾತ್ರ ಹೆಂಗೆ ಹೋಗುತ್ತೆ? ನೀವು ಮ್ಯಾನೇಜರ್ ನಿಮ್ಗೆ ಹೋಗ್ಬಾರ್ದಾ? ಯಾಕೆ ಅವ್ನು ಬಿದ್ದೋದ ತಕ್ಷಣ ಅವ್ನಿಗೆ ಗೊತ್ತಿದ್ರೆ ಬ್ರಾಂಚಿಗೆ ಫೋನ್ ಮಾಡಿಸ್ಬಾರ್ದ? ಅವನು 4:15ವರೆಗೂ ಅವ್ನು ಫೋನ್ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡ? ಅವ್ನು 4:15 ಬಂದಿದ್ದಾನೆ ಅಂದ್ರೆ ಅವ್ನು ಹೆಲ್ತಿಯಾಗಿ ಇದ್ದಾನೆ, ಅವ್ನಿಗೇನು ಕೈಗಿಲ್ಲ, ಮುಗ್ದಿರಲಿಲ್ಲ, ಕಾಲು ಮುರಿದಿಲ್ಲ, ಎಂಥದ್ದು ಏನು ಪ್ರಾಬ್ಲಮ್ ಆಗಿಲ್ಲ. ಆದರೆ ಅವ್ರ ಪೇರೆಂಟ್ಸಿಗೆ ಗೊತ್ತಾಗುತ್ತೆ ಹೊರತು ಮ್ಯಾನೇಜರ್ಗೆ ಗೊತ್ತಾಗಲ್ವಾ? ಇದೊಂದು ಕ್ವಶನ್ ಮಾರ್ಕ್. ಆಯ್ತಾ? ಅದಾಯ್ತು. ಈಗ ಆ ಸುನಿಲ್ ಅನ್ನೋ ಹುಡುಗ ಮತ್ತೆ ಈತಂದು ಅವರಿಬ್ಬರದು ಸುಮಾರು, ಈತಂದು ಆನ್ಲೈನ್ ಬೆಟ್ಟಿಂಗ್ ಚಟ, ಈತನಿಗೆ ಮುಂದಾಳತ್ವ ಅಂದ್ರೆ ಕ್ಯಾಶ್ ಅರೇಂಜ್ಮೆಂಟ್ಸು ಇಲ್ಲ ಬೇರೆ ಇನ್ನೇನೋ ಅವನಿಗೇನು ಬೇಕಾಗಿರೋದು ಅವನ ಫ್ರೆಂಡ್ಶಿಪ್ ಅಲ್ಲಿ ಇದ್ದಿದ್ದಕ್ಕೋಸ್ಕರ ಇವನಲ್ಲಿ ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡಿರೋದ್ರಲ್ಲಿ ಅವನು ಮುಂದಾಳತ್ವ. ಯಾರು? ಆ ಕ್ಲರ್ಕ್. ಸೊ ಯಾರ ಹತ್ರ ಕ್ಯಾಶ್ ತಕ್ಕೊಟ್ರೆ ಇಲ್ಲ ಈ ಥರದ್ದು ಏನೋ ವ್ಯವಹಾರಗಳು ಅವ್ರದ್ದಿದೆ.
ಅದು ಎಲ್ಲರೂ ಡಿಸ್ಕಸ್ ಮಾಡಿರೋದು ಎಲ್ಲಾ ಸ್ಟಾಫಿಗೂ ಗೊತ್ತಿರೋ ಅಂಥದ್ದೇ. ಆದ್ರೆ ಮ್ಯಾನೇಜರ್ ಇದ್ರ ಬಗ್ಗೆ ಏನು ಚಕಾರ ಎತ್ತಿಲ್ಲ. ಅವ್ನು 19/5/2022 10 ಲಕ್ಷದ ಕ್ಯಾಶ್ ಹೆಚ್ಚು ಕಡಿಮೆ ಆದ್ರೂನು ಅದನ್ನ ಮುಚ್ಚಾಕ್ಬಿಟ್ರು. ಯಾಕೆ ಒಂದ್ ಲೆಟರ್ ಬರ್ದು ಹಾಕ್ಬಾರ್ದ, ಈ ತರ ಆಗಿದೆ, ಅವ್ನು ಇಷ್ಟೊತ್ತಿಗೆ ಬಂದಿದ್ದಾನೆ, ನಮಗೆ ಇನ್ಫಾರ್ಮೇಶನ್ ಇಲ್ಲ, ಒಂದ್ ರೆಕಾರ್ಡ್ ಮಾಡ್ಬೇಕಾಗಿತ್ತು ನೀವು, ಯಾಕೆ ಮಾಡ್ಲಿಲ್ಲ? ಯಾರಾದ್ರೂ ಕ್ಯಾಶ್ ಬೆಳಗ್ಗೆ 11:20 ತಗೊಂಡು ಅವ್ನು 4:15 ಮೇಲೆ ಹೆಂಗ್ ಬರ್ತಾನೆ ಬ್ರಾಂಚಿಗೆ? ಯಾಕೆ ನಿಮಗೆ ಜವಾಬ್ದಾರಿ ಇಲ್ವಾ? ಹಾಗಂತ ಅವ್ರಿಗೆ ಜವಾಬ್ದಾರಿ ಇಲ್ವಾ? ಇಲ್ಲ ಹೋಗಿ ಹೇಳ್ದಿರಾನೆ ನೀನು ಮುಚ್ಚಾಕ್ತಿದ್ದೀರಾ? ಎಲ್ಲ ಇಡೀ ಸ್ಟಾಫ್ ಗೊತ್ತಿರೋ ವಿಚಾರ ನೀವು ಗೊತ್ತಿಲ್ಲ ಅನ್ನೋ ತರ ನೀವು ಅಂದ್ರೆ ರೈಟಿಂಗ್ ಅಲ್ಲಿ ಬರೆದ್ರೆ ಮಾತ್ರ ರೆಕಾರ್ಡ್, ಇಲ್ಲ ಅಂದ್ರೆ ರೆಕಾರ್ಡ್ ಇಲ್ಲ ಅಂತಾನ? ಪರಿಚಯ ಇಲ್ಲದೆ ಇರೋ ನಾವು ದೂರ ಇರೋರಿಗೆ ನಮ್ಗೇನೆ ಗೊತ್ತಾಯ್ತು ಆವತ್ತಿನ ಹಿಂದಿನ ನೆಕ್ಸ್ಟ್ ಡೇನೇನೆ. ಅಲ್ಲಿ 19ನೇ ತಾರೀಕು 5/2022 ಕ್ಯಾಶ್ ಹೆಚ್ಚು ಕಡಿಮೆ ಆಗಿದ್ದ ಆದ್ಮೇಲೆ 23/5/2022 ಏನಾಗುತ್ತೆ, ಟ್ರಾನ್ಸ್ಫರ್ ಲಿಸ್ಟ್ ಬಿಡ್ತಾರೆ. ಇಲ್ಲಿ ಈತ ಎಲ್ಲೋಡು ಬ್ರಾಂಚ್ ಎಲ್ಲ ಆಫೀಸರ್ ಆಗಿದ್ದ, ಅಲ್ಲಿಂದ ಕಲ್ಲೋಡಿ ಬ್ರಾಂಚಿಗೆ ಮ್ಯಾನೇಜರ್ ಆಗಿ ಆತನ್ನ ಆಯ್ಕೆ ಮಾಡಿ ಟ್ರಾನ್ಸ್ಫರ್ ಲಿಸ್ಟ್ ಅಲ್ಲಿ ಬಿಡ್ತಾರೆ. 23/5 ಮ್ಯಾನೇಜರ್ ಆಗಿ ಬಂದ್ಮೇಲೆ ಆ ಕಳ್ಳನ್ ಬುದ್ಧಿ ಎಲ್ಲೋಗುತ್ತೆ? ಒಂದ್ಸಾರಿ ಆ ಬುದ್ಧಿ ಬಂದ್ಮೇಲೆ ಅವನು ಯಾರ ಬಗ್ಗೆನೂ ಯೋಚನೆ ಮಾಡಲ್ಲ. ಅವನಿಗೆ ಆನ್ಲೈನ್ ಬೆಟ್ಟಿಂಗ್ ಚಟ, ಯಾರ್ದೋ ದುಡ್ಡು ಹಾಕ್ಬಿಟ್ರೆ ಬಂದ್ಬಿಡುತ್ತೆ, ಸೊ ಹಾಗಾಗಿ ನಾನು ಮತ್ತೆ ಇದು ಮಾಡ್ಕೋಬಹುದು ಅನ್ನೋದು ಅವನ ಉದ್ದೇಶ ಇರ್ಬೋದು. ಇಲ್ಲಿ ಕಲ್ಲೋಡಿ ಬ್ರಾಂಚ್ ಅಲ್ಲಿ KT ಬಾಬು ಅಂತ ಒಬ್ಬ ಆಫೀಸರ್, ಈತ ಬಂದು ರಿಟೈರ್ಮೆಂಟ್ ಸ್ಟೇಜು. ಆತ MCS ಆಗಿದ್ದು ಪಾಪ ಆತ ತುಂಬಾ ಕಷ್ಟಪಟ್ಟು ಒಳ್ಳೆತನದಲ್ಲಿ ರಿಟೈರ್ಡ್ ಆಗೋ ಸ್ಟೇಜ್ ವರೆಗೂ ಬಂದಿದ್ದಾನೆ ಅಂದ್ರೆ ಆಫೀಸರ್ ಆಗಿ ನೀವೇ ಇಮ್ಯಾಜಿನ್ ಮಾಡಿ ಎಷ್ಟು ನಿಯತ್ತಾಗಿರೋ ಮನುಷ್ಯ ಆಗಿರ್ತಾನೆ ಅಂತ. ಸೊ ಆತನ ಇದು ಇನ್ನೊಬ್ರು ದೀಪಿಕಾ ಅಂತ ಮತ್ತೆ ಅನ್ಸುತ್ತೆ, ದೀಪಿಕಾ ಸುಗುಣ ಅಂತ. ಸೊ ಇವ್ರಿಷ್ಟು ಜನ, ಅವ್ರಿಗೇನು ಮ್ಯಾನೇಜರ್ ಎಲ್ಲರಿಗೂ ಏನನ್ಸುತ್ತೆ ಅಂದ್ರೆ ಸ್ಟಾಫ್ಗೆ, ಸಿಬ್ಬಂದಿಗೆ ಮ್ಯಾನೇಜರ್ ಹೇಳಿದ ಕೆಲಸ ಮಾಡಬೇಕು, ಮ್ಯಾನೇಜರ್ ಹತ್ರ ಒಳ್ಳೆ ಹೆಸರು ತಗೋಬೇಕು. ಈಗ ಮ್ಯಾನೇಜ್ಮೆಂಟ್ ಹತ್ರ ಹೇಗೆ ಮ್ಯಾನೇಜರ್ಸ್ ವರ್ಕ್ ಮಾಡಿ ಒಳ್ಳೆ ಇದು ಮಾಡ್ಕೋಬೇಕು ಅನ್ನೋದು ಅದೇ ಥರನೇ ಅವರು ಒಬಿಡಿಯಂಟ್ ಆಗಿ, ಪಾಪ ಸುಮಾರು ಜನ ಎಲ್ಲ ಸ್ಟಾಫು ಅದೇ ಥರ ಇರ್ತಾರೆ. ಸೊ ಅದೇ ರೀತಿಯಲ್ಲಿ ಇರ್ತಾರೆ. ಈತ ಅಲ್ಲಿಗೆ ಹೋಗಿದ್ದು 2-3 ತಿಂಗಳಲ್ಲೇ ಅದೇ ಬುದ್ಧಿಯಲ್ಲೇ ಸುಮಾರು ಕೋಟಿಗಳ ಗಟ್ಟಲೆ ಆನ್ಲೈನ್ ಬೆಟ್ಟಿಂಗ್, ಅದು ಯಾರ್ದೋ ದುಡ್ಡು, ಯಾರ್ದೋ ಎಲ್ಲಮ್ಮನ ಜಾತ್ರೆ ಅಂದಂಗೆ ಕಸ್ಟಮರ್ ಅಕೌಂಟ್ಗಳಲ್ಲಿ ದುಡ್ಡುಗಳು ಹಾಕಿದ್ದು, ತೆಗ್ದಿದ್ದು, ಟ್ರಾನ್ಸ್ಫರ್ಗಳು ಮಾಡಿದ್ದು, ಆನ್ಲೈನ್ ಬೆಟ್ಟಿಂಗ್ಸ್ ಮಾಡಾಕಿದ್ದು. ಆದರೆ ಪಾಸ್ವರ್ಡ್ಸು ಎಲ್ಲ ಸ್ಟಾಫ್ದು ಈತ ಯೂಸ್ ಮಾಡಿರೋ ಥರ CC ಕ್ಯಾಮ್ರಲ್ಲಿ ಎಲ್ಲ ರೆಕಾರ್ಡ್ ಆಗಿದೆ. ಆ ಮಗು ಯಾರೋ ಒಬ್ಳು ಕ್ಯಾಶಿಯರ್ ಇರೋದು, ಆಕೆನ ಕ್ಯಾಶಿಗೆ ಕಳಿಸಿ ಅವಳ ಪಾಸ್ವರ್ಡ್ನೂ ಬಿಟ್ಟಿಲ್ಲ ಈತ. ಆ್ಯಕ್ಚುಲಾಗಿ ಪಾಸ್ವರ್ಡು ಕೊಡಬಾರ್ದು, ಆದರೆ ಗೊತ್ತಿರಲ್ಲ ಕೆಲವರಿಗೆ. ಯಾಕಂದರೆ ಈಗ ಇವರು ಟ್ರೈನಿಂಗ್ಗಳು ನಮ್ಮಲ್ಲಿ ಎಲ್ಲಿ ಟ್ರೈನಿಂಗ್ಗಳು ಕೊಡ್ತಾರೆ ಸರಿಯಾಗಿ ಹೊಸದಾಗಿ ಬಂದಿರೋ ಸ್ಟಾಫಿಗೆ? 1-2-3 ದಿವಸ ಟ್ರೈನಿಂಗ್ ಕೊಟ್ಟರೆ ಅದರಲ್ಲೇನು ಸ್ಲಿಪ್ ಹಾಕೋದು ಹೇಗೆ, SB ಸ್ಲಿಪ್ ಏನು, ಈ ಥರದ್ದು ಹೇಳ್ಕೊಡ್ತಾರೆ ಹೊರತು ಈ ಥರ ಫ್ರಾಡ್ಸ್ ಆಗಿರೋದು ಎಕ್ಸಾಂಪಲ್ಸ್ ಕೊಡಬೇಕಲ್ಲ ಅವ್ರಿಗೆ. ಫಸ್ಟ್ ಕೊಡಬೇಕಾಗಿರೋದೇ ಫ್ರಾಡ್ಸ್ದು, ಈ ಥರ ಎಲ್ಲ ಮೋಸ ಮಾಡ್ತಾರೆ, ಸಿಬ್ಬಂದಿ ಜೊತೆಲೇ ಫಸ್ಟ್ ಹುಷಾರಾಗಿರ್ಬೇಕು ಅನ್ನೋದನ್ನ ಕೊಡಬೇಕು ಟ್ರೈನಿಂಗ್. ಆ ಥರದ್ದೆಲ್ಲೂ ಕೊಡಲ್ಲ. ಯಾವಾಗ ನಾವು ಟ್ರೈನಿಂಗ್ಗಳಿಗೆ ಹೋಗಿದ್ವಿ ಏನು ಕೊಡ್ತಾರೆ? ಬರೀ ಸ್ಲಿಪ್ ಏನು, ಇದೇನು, ಇಲ್ಲ NP ಅಂದ್ರೆ ಏನು, ಇಲ್ಲ ಬೇರೆ ಎಲ್ಲ ಬ್ಯಾಂಕಿಂಗ್ ಇದ್ರ ಬಗ್ಗೆ ಕೊಡ್ತಾರೆ ಹೊರತು ಜೊತೆಯಲ್ಲಿರೋರು ಕಳ್ರಿರ್ತಾರೆ, ನೀವು ಹುಷಾರಾಗಿರಿ, ನಿಮ್ಮ ಪಾಸ್ವರ್ಡ್ಗಳನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅನ್ನೋದನ್ನ 100% ಅದ್ರ ಬಗ್ಗೆ ಅಷ್ಟು ಕಾಳಜಿ ಕೊಡಲ್ಲ. ಸೊ ಈ ಹೆಣ್ಮಕ್ಳು ಕೂಡ ಗೊತ್ತಿಲ್ದಿರ ಇವ್ರ ಪಾಸ್ವರ್ಡ್ಗಳಲ್ಲೂ ಹೆಚ್ಚು ಕಡಿಮೆ ಆಗಿದೆ. ಆ ಪಾಸ್ವರ್ಡ್ಗಳಲ್ಲಿ ಹೆಚ್ಚು ಕಡಿಮೆ ಮಾಡಿರೋದು ಮತ್ತೆ ಈ KT ಬಾಬು ಪಾಸ್ವರ್ಡಲ್ಲಿ ಹೆಚ್ಚು ಕಡಿಮೆ ಮಾಡಿರೋದು, ಇದೆಲ್ಲನೂ ಚೇರ್ಮನ್ಗೆ ಲೆಟರ್ ಬರ್ಕೊಟ್ಟಿದ್ದಾನೆ, ಲೆಟರ್ ಬರೆದು ಕೊಟ್ಟಿದ್ದಾನೆ, ಈ ಥರ ನಾನು ಮಾಡಿದ್ದೀನಿ ಅಂತ. ಜೊತೆಗೆ ಒಂದು ಆಡಿಯೋ ಕ್ಲಿಪ್ಪು ಇದೆ, ಆ ಆಡಿಯೋ ಕ್ಲಿಪ್ಪನ್ನ ನಿಮಗೆ ಕೇಳಿಸ್ತೀನಿ. ಜೊತೆಗೆ ಇದನ್ನು ನೋಡಿ ಆದಮೇಲೆ ನಾನು ಮತ್ತೆ ಮಾತಾಡ್ತೀನಿ. హలో బాబు సార్ సార్ చెప్పండి సార్. అది ఏమన్నా దావా చేయండి సార్ సెటిల్మెంట్ కి. సార్ ಒಂದೇ నిమిషం సార్, అది రేపు ఇది ఉంది కదా, నేను ఆ ఎంక్వైరీలోనే చెప్పేస్తాను సార్. ఇది ఏం చెప్పండి, నేనే చేసిండేది అంట, అది నేను కట్టేకి రెడీ ఉన్నాను. వీళ్ళు ఎవరు చెప్పండి, కోర్టులో ఏం చెప్తా అన్నారు అంటే, ఇది ఏం అదే నువ్వు కట్టినాను కేసు నడపాలా అని చెప్తా అన్నారు. అది ల్యాండ్ సేల్ పెట్టిందన్న, అది కట్టేస్తాను సార్ మీకు. అదే 2 months ఉంది కదా, 2 months లోపల వీళ్ళు ఇది రేపు ఏమో పిలిచినారు కదా ఎంక్వైరీకి. మీరు ఏమన్నా లెటర్ చేపించుకొని చేయండి సార్, నేను దానికి సైన్ వేసి ఇస్తాను. నేను కావాల్సింటే వాళ్ళకి అడగండి, వాళ్ళు ఏం రాసి అంటే మీరు ఏమన్నా చేసుకొచ్చి అండి, నేను దానికి నేనే చేసిండేదని నేను సైన్ వేసి ఇస్తాను. నేనే ఒప్పుకో. లేదు సార్, కాదు, నేను మీరు ఏమన్నా చేయండి, మీరు ఏమన్నా చేసుకొని రండి, నేను సైన్ వేసి ఇస్తాను దానికి. బాండ్ పేపర్ పైన టైప్ చేపించుకొచ్చి ఇవ్వండి. నేను
నేను ఇప్పుడు బెంగళూరుకి పోతాను సార్. అదే ఇది లాయర్ దగ్గర అది ఆ గుడిబండలో కేసు అయింది. నాకు బెయిల్ కాలేదు ఇంకా, అందుకే దానికి ఇంకా ఆంటిసిపేటరీ కేసుకి దానికి పోతా ఉన్నాను. అది వాళ్ళు రేపు ఇమ్రాన్ ఏమో కదా, నేను చెప్తాను వాళ్ళకి నేనే చేసింది అంట. నేను వాళ్ళు ఏమన్నా అడిగి చెప్పండి, నేను వాళ్ళు ఏం చేసినా దానికి సైన్ వేసి ఇచ్చేకి నేను రెడీగా ఉన్నాను. ఓకే సార్. ఓకే సార్. సరే ఓకే. ಇದು ಮಣಿಂದರ್ ರೆಡ್ಡಿ ಚೇರ್ಮನ್ಗೆ ಪತ್ರ ಬರೆದಿರೋವಂಥದ್ದು. ಈ ಪತ್ರದಲ್ಲಿ KT ಬಾಬು, ದೀಪಿಕಾ ಮತ್ತು ಸುಗುಣ ಅವರು ತುಂಬ ಇನ್ನೋಸೆಂಟು ಅಂತ ಹೇಳಿ ಆತ ಯಾವ ರೀತಿ ಯಾವ ಥರ ಅವ್ರನ್ನ ಮೋಸ ಮಾಡಿ ಅವ್ರ ಪಾಸ್ವರ್ಡಲ್ಲಿ ಹಣ ದುರುಪಯೋಗ ಮಾಡಿ ಪೋಸ್ಟಿಂಗ್ ಕೊಟ್ಟಿದ್ದಾನೆ ಮತ್ತು ಅದನ್ನು ಫ್ರಾಡ್ ಮಾಡಿದ್ದಾನೆ ಅಂತ ಹೇಳಿರ್ತಾನೆ. ಇದಷ್ಟೇ ಅಲ್ಲ, ಈತ ಮಾಡಿರೋ ಹಳೆ ಬ್ರಾಂಚಿನ ಅವ್ಯವಹಾರಗಳನ್ನ ಆಡಳಿತ ವರ್ಗ ಮುಚ್ಚಾಕಿದ್ದು ಕೂಡ ಈ 3 ಜನ ಬಲಿಯಾಗಕ್ಕೆ ಕಾರಣ. ಕೇಳಿಸ್ಕೊಂಡ್ರ ಸ್ನೇಹಿತರೆ ಹೇಗಿದೆ ಅಂತ ಅಂದ್ಬಿಟ್ಟು ಆಡಿಯೋ ಕ್ಲಿಪ್ಪು ಪ್ಲಸ್ ಲೆಟರ್ ನೋಡಿದ್ರ. ಸೊ ಇದು ಅಲ್ಲಿಂದ ಒಂದು ಸ್ವಲ್ಪ ಎವಿಡೆನ್ಸ್ ಇದು. ಈ ಮಣಿಂದರ್ ರೆಡ್ಡಿನ ಪೊಲೀಸವರು ಅರೆಸ್ಟ್ ಮಾಡಿದಾಗ, ಅಂದರೆ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ. ಸೊ ಹಣ ಹೆಚ್ಚು ಕಡಿಮೆ ಆಗಿದೆ. ಹಣ ಹೆಚ್ಚು ಕಡಿಮೆ ಆಗಿರೋದು ಎಲ್ಲ ಥರದೂ ಗೊತ್ತಾದ ಮೇಲೆ ಅದು ಹಣ ಅಂದರೆ ಡಮ್ಮಿ ಸ್ಲಿಪ್ಸ್ ಥರ ಹಾಕಿ ಬ್ಯಾಂಕ್ ಹಣನೇ ದೋಚಿರೋದು ಅವನು. ಬ್ಯಾಂಕ್ ಹಣ ಅಂದರೆ ಎಲ್ಲರ ಜನರ ಹಣನೇ ಅದು ಆ್ಯಕ್ಚುಲ್ ಆಗಿ. ಈಗ ಬ್ಯಾಂಕಲ್ಲಿ ಈಗ ಕ್ಯಾಸಂಬಳ್ಳಿಯಲ್ಲಿ ಕಟ್ಟಿದ್ದ ದುಡ್ಡಾಗಲಿ, ಇಲ್ಲ ಕಲ್ಲೋಡಿಯಲ್ಲಿ ಕೊಟ್ಟಿದ್ದ ದುಡ್ಡಾಗಲಿ, ಇಲ್ಲ ಚನ್ನರಾಯಪಟ್ಟಣದಲ್ಲಿ ಕಟ್ಕೊಟ್ಟಿದ್ದ ದುಡ್ಡಾಗಲಿ, ಅದೆಲ್ಲ ಏನು ಯಾರ ದುಡ್ಡು ಅಂತ ಅಲ್ಲ, ಇದು ಎಲ್ಲರ ದುಡ್ಡು. ಸ್ಟಾಫ್ ಅರ್ನ್ ಮಾಡಿರೋ ದುಡ್ಡು, ಕಸ್ಟಮರ್ ದುಡ್ಡು, ಎಲ್ಲರ ದುಡ್ಡು ಸೇರಿ ಕೋಟಿಗಳದು. ಸುಮಾರು 10 ಕೋಟಿ ಅಷ್ಟು ಫ್ರಾಡ್ ಆಗಿರೋದು. ಅದು ಏನು ಇಂಟರ್ನಲ್ ಸ್ಟಾಫ್ ಮಾಡಿರೋವಂಥದ್ದು. ಸೊ ಈ ಮಣಿಂದರ್ ರೆಡ್ಡಿ ಅರೆಸ್ಟ್ ಆಗ್ತಾನೆ. ಅರೆಸ್ಟ್ ಆಗಿದ್ದ ಕೆಲವು ದಿವಸಕ್ಕೇನೆ ಸುನಿಲ್ ಅನ್ನೋ ಕ್ಲರ್ಕು, ಅವನು ಯಾವ್ಯಾವ್ದಕ್ಕೆ ಮುಂದೆ ಇದ್ನೋ ಇಲ್ಲ ಅವರಿಬ್ಬರು ಬಾಂಧವ್ಯ ಹೇಗಿತ್ತೋ ಗೊತ್ತಿಲ್ಲ, ಅವನು ನೇಣು ಹಾಕೊಂಡು ಸತ್ತು ಹೋಗ್ಬಿಡ್ತಾನೆ ಹುಡುಗಕ್ಕೆ. ಆಮೇಲೆ ಕೆಲವು ದಿವಸ ಆದಮೇಲೆ ಇವನು ಮಣಿಂದರ್ ರೆಡ್ಡಿನೂ ಹೊರಗಡೆ ಬರ್ತಾನೆ, ಆದರೆ ಬೇಲ್ ಮೇಲೆ ಬರ್ತಾನೆ. ಆಮೇಲೆ ಏನಾಯ್ತೋ ಅವನು ಯಾವ ರೀತಿ ಸತ್ತ ಅಂತ ಗೊತ್ತಿಲ್ಲ, ಒಟ್ನಲ್ಲಿ ಸತ್ತು ಹೋಗ್ತಾನೆ. ಸೊ ಇವರಿಬ್ಬರು ಸತ್ತೋದ್ರು. ಸೊ ಬ್ಯಾಂಕಿಗೆ ಕೋಟಿಗಟ್ಟಲೆ ಲಾಸ್. ಈ ಎಲ್ಲೋಡು ಬ್ರಾಂಚಲ್ಲಿ ಇವರು ಏನು ಫ್ರಾಡ್ ಮಾಡಿದ್ರು, ಯಾವ ಥರ ಇವರು ಡೀಲ್ ಮಾಡಿಕೊಂಡು ಏನೇನು ಹೆಚ್ಚು ಕಡಿಮೆಗಳು ಮಾಡಿದ್ರು, ಅಷ್ಟು ದಿವಸ ಇನ್ಸ್ಪೆಕ್ಷನ್ ಮಾಡದೇ ಇರತಕ್ಕಂಥ ಇವರು ಕಲ್ಲೋಡಿ ಬ್ರಾಂಚಲ್ಲಿ ಹೆಚ್ಚು ಕಡಿಮೆ ಆದ ತಕ್ಷಣ ಎಲ್ಲೋಡು ಬ್ರಾಂಚಲ್ಲಿ ಇನ್ಸ್ಪೆಕ್ಷನ್ ಮಾಡಿ ಇದ್ರ ಮೇಲೆ ಗುಡಿಬಂಡೆ ಬ್ರಾಂಚಲ್ಲಿ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ, FIR ಆಗುತ್ತೆ. ನೀವು ಆಡಿಯೋ ಕ್ಲಿಪ್ಪಲ್ಲಿ ಕೇಳಿಸ್ಕೋಬೋದು. ಗುಡಿಬಂಡೆಯಲ್ಲಿ FIR ಆಗಿದೆ, ಅದಕ್ಕೆ ಬೇಲ್ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಹೇಳೋದನ್ನ ಮಣಿಂದರ್ ರೆಡ್ಡಿ ಹೇಳಿದ್ದನ್ನು ನೀವು ಕೇಳಿಸ್ಕೋಬೋದು. ಅಂದರೆ ಕಳ್ಳರು ಹೋದು 6 ತಿಂಗಳಾದ್ಮೇಲೆ ನಾಯಿಗಳು ಬೊಗಳ್ತು ಅಂತಲ್ವಾ, ಆ ಥರ ಕಳ್ಳ ಸಿಕ್ಕಿದ ಮೇಲೆ ಅವರು ಇನ್ನು ವಿಧಿ ಇಲ್ದಿರ ಪಾಪ ಮ್ಯಾನೇಜ್ಮೆಂಟು ಎಲ್ಲೋಡು ಬ್ರಾಂಚ್ನ ಇನ್ಸ್ಪೆಕ್ಷನ್ ಮಾಡಿ ಆಮೇಲೆ FIR ಮಾಡಿದ್ದಾರೆ. ಈಗ ಇಬ್ಬರು ಸ್ಟಾಫ್ ಸತ್ತೋಗಿದ್ದಾರೆ. ಯಾರಿಂದ ವಸೂಲಿ ಮಾಡ್ತಾರೆ ದುಡ್ಡು? ಎಲ್ಲಿಂದ ವಸೂಲಿ ಮಾಡ್ತಾರೆ? ಯಾರ ದುಡ್ಡು ಅದು? ಯಾರಪ್ಪನ ಮನೆ ಗಂಟದು? ಬ್ಯಾಂಕ್ದಲ್ವಾ? ಯಾಕೆ ಯೂನಿಯನ್ಸ್ ಎಲ್ಲ ಸುಮ್ಮನೆ ಕೂತಿದ್ದಾವ? ಯಾರಿಗೂ ಕೇಳಕ್ಕೆ ಬಾಯಿ ಇಲ್ವಾ? ಯಾರಿಗೂ ಬಾಯಿ ಇಲ್ವಾ ಕೇಳಕ್ಕೆ? ಈ ಥರ ಇನ್ಸಿಡೆನ್ಸಸ್ ಆದರೆ ಯಾಕೆ ಯಾರಾದರೂ ಒಬ್ಬರು ಕೇಳಿದ್ರೆ ಅವ್ರನ್ನ ಮನೆಗೆ ಕಳಿಸಿದ್ರು ಅದನ್ನಾದರೂ ಕ್ವಶನ್ ಮಾಡೋಕ್ಕೆ ನಿಮ್ಗೆ ಇದೆಯಾ? ಅದನ್ನೂ ಇಲ್ಲ. ನಾನು ಯಾಕೆ ಕೇಳ್ತಾ ಇದ್ದೀನಿ, ನಾನು ಯಾಕೆ ಕೇಳಿದ್ದೀನಿ ಬ್ಯಾಂಕ್ನ ಕ್ವಶನ್ ಮಾರ್ಕು? ಯಾಕಂದರೆ ನನ್ನ ಗಂಡ ಕೂಡ ಅದೇ ಥರನೇ ಸತ್ತೋಗಿದ್ದು. ಯಾವನೋ ಮಾಡಿದ ತಪ್ಪಿಗೆ ನನ್ನ ಹಸ್ಬೆಂಡ್ ಕೂಡ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದೆ ಅದೇ ಥರನೇ. ನನಗೊಬ್ಬಳಿಗೇನ ಧೈರ್ಯ ಬಂದಿದ್ದು ಕೇಳೋಕ್ಕೆ. ನೀವಿಷ್ಟು ಜನ ಸ್ಟಾಫ್ ಇದ್ದೀರಾ, ಯಾರಿಗೂ ಕೇಳಕ್ಕೆ ಮನಸ್ಸು ಬರಲಿಲ್ವಾ? ಮಾಡ್ತಾ ಇರೋ ತಪ್ಪುಗಳನ್ನ ಎದುರಿಸ್ಬೇಕು ಅನ್ನೋ ಇದಿಲ್ವಾ ನಿಮಗೆ ಸಿಬ್ಬಂದಿಗೆ? ಖಂಡಿತವಾಗ್ಲೂ ಇಲ್ವಾ? ಯಾರು ಎಲ್ಲರೂ ಹೆಣ್ಮಗಳು, ನಾನೇ ಕೇಳ್ತಾ ಇದ್ದೀನಿ, ನೀವು ಗಂಡಸರು ಎಷ್ಟೊಂದು ಜನ ಹೆಣ್ಮಕ್ಳು ಯೂನಿಯನ್ ಲೀಡರ್ಸು ಯಾಕಪ್ಪ ಕೇಳ್ತಾ ಇಲ್ಲ? ಅವ್ರು ಮಾಡೋ ತಪ್ಪುಗಳನ್ನ ಎತ್ತಿ ಕೇಳೋ ಅಷ್ಟು ಶಕ್ತಿ ನಿಮಗಿಲ್ವಾ? ಇನ್ನು ಯಾವ ಥರ ನೀವೂ ಅದೇ ಥರ ಶಾಮಿಲ? ನಿಮಗೆ ಯಾವುದೋ 1-2 ಕೆಲಸಗಳಾಗ್ಬಿಡ್ತು ಅಂದರೆ ನೀವು ಸೈಲೆಂಟ್ ಆಗಿದ್ದು ಹೋಗ್ತೀರಾ? ಆ ಹುಡುಗರಿಬ್ರು ಸಾಯಕ್ಕೆ ಮ್ಯಾನೇಜ್ಮೆಂಟೇ ಕಾರಣ ನನ್ನ ಪ್ರಕಾರ. ಇವ್ರು ಕರೆಕ್ಟಾಗಿ ನಡ್ಕೊಂಡಿದ್ದಿದ್ರೆ ಆ ಫ್ಯಾಮಿಲೀಸಿಗೆ ಯಾಕೆ ತೊಂದರೆ ಆಗ್ತಾ ಇತ್ತು? ಅವ್ನು ಸುಲೀಲ್ ಒಬ್ಬನೇ ಮಗ, ಅವ್ರ ತಂದೆ ತಾಯಿಗೆ ಜವಾಬ್ದಾರಿ ಕೊಡೋಕ್ಕಾಗತ್ತಾ ಇವರು ಮಾಡಿರೋ ಕೆಲಸಗಳಿಗೆ? ಈಗ ಇಷ್ಟು ಜನ ಫ್ಯಾಮಿಲೀಸ್ ಹೆಚ್ಚು ಕಡಿಮೆ ಆಗಿದ್ದಾವೆ ಯಾರೋ ಒಬ್ಬ ಕಳ್ತನ ಮಾಡಿರೋದ್ರಿಂದ, ಅವನೊಬ್ಬ ಫ್ರಾಡ್ ಮೈಂಡ್ ಇರೋದ್ರಿಂದ ಎಷ್ಟು ಜನರು ಫ್ಯಾಮಿಲೀಸ್ ಹೆಚ್ಚು ಕಡಿಮೆ ಆಗಿದೆ. ಅವ್ರಿಗೆಲ್ಲ ಜವಾಬ್ದಾರಿ ಬ್ಯಾಂಕ್ ಆಗುತ್ತೆ. ನಿಮ್ಮ ಕೆಲಸ ನೀವು ಸರಿಯಾಗಿ ಮಾಡ್ರಿ. ಯಾಕೆ ಮಾಡ್ತಾ ಇಲ್ಲ ನೀವು ಸರಿಯಾಗಿ ಮಾಡಿದಿದ್ರೆ ಯಾರು ಇದು ಮಾಡ್ತಾ ಇದ್ರಿ ಹೇಳ್ರಿ? ನಿಮ್ಮ ಭ್ರಷ್ಟಾಚಾರ, ನಿಮ್ಮ ಹಣದ ವ್ಯಾಮೋಹ, ನಿಮ್ಮ ಈಗೋ ಪ್ರಾಬ್ಲಮ್ಮಿಂದ ನೀವು ಬ್ಯಾಂಕ್ ಸಿಬ್ಬಂದಿಗಳನ್ನೆಲ್ಲ ಬಲಿ ಕೊಡ್ತಾ ಹೋಗ್ತಾ ಇದ್ರೆ ಯಾವ ರೀತಿ?
ನೀವು ಮಾಡೋ ಕೆಲಸ ಸರಿಯಾಗಿ ಮಾಡ್ರಿ, ಯಾಕೆ ಮಾಡ್ತಾ ಇಲ್ಲ? ಸರಿ, ಆ ಬ್ರಾಂಚ್ ಕತೆ ಅಷ್ಟು. ಈಗ ಇನ್ನೊಂದು ಬ್ರಾಂಚ್ ಕತೆ ಹೇಳ್ತೀನಿ ಕೇಳಿ. ಇದು ಸಾಕ್ಷ್ಯಾಧಾರಗಳು ಎಷ್ಟಿದ್ವು ಅಂದರೆ ಆಗಿದ ತಕ್ಷಣಕ್ಕೆ ಅಷ್ಟು ಲೈವ್ ಆಗಿತ್ತು. ನಾನು ಕಂಪ್ಲೇಂಟ್ ಕೊಟ್ಟಿದ್ದು ಈ ಇನ್ಸಿಡೆಂಟ್ ಆದಮೇಲೆ ಆಗಸ್ಟ್ 10ರಿಂದ 13 ಒಂದು ಬ್ರಾಂಚ್ ಅಂದರೆ ಕೋಲಾರ DC ಕಾಂಪೌಂಡ್ ಬ್ರಾಂಚ್ ಅಂತ, ಇದರಲ್ಲಿ 1 ಲಕ್ಷ ಕ್ಯಾಶ್ ಅಲ್ಲಿ ಇದ್ದಕ್ಕಿದ್ದಂಗೆ ಕ್ಯಾಶ್ ನಾಪತ್ತೆ ಆಗುತ್ತೆ. ಈಗ ಹಿಂದಿನ ದಿವಸ ಇಟ್ಟಿರ್ತೀವಿ, ಇಲ್ಲ ನೆಕ್ಸ್ಟ್ ಡೇ ಇಟ್ಟಿರ್ತೀವಿ, ಯಾವಾಗ ಇಟ್ಟಿರ್ತೀವೋ ಕ್ಯಾಶ್ ಅಲ್ಲಿ 1 ಲಕ್ಷ ಶಾರ್ಟೇಜ್. ಸೊ RMಗೂ ಗೊತ್ತಾಗುತ್ತೆ ಎಲ್ಲ. ಅಲ್ಲಿ ನಾರಾಯಣ ಸ್ವಾಮಿ ಅಂತ ಮ್ಯಾನೇಜರ್ ಒಬ್ಬಾತ, ಅಲ್ಲಿ ವಿಜಯಲಕ್ಷ್ಮಿ ಅಂತ ಕ್ಯಾಶಿಯರ್. 1 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ಆ 1 ಲಕ್ಷ ಹೆಚ್ಚು ಕಡಿಮೆ ಆದ ತಕ್ಷಣನೇ ROಗೆ ಇನ್ಫಾರ್ಮೇಶನ್ ಹೋಗಿದೆ. RMA ಅಲ್ಲಿನವರು ಅವಾಗ ಏನು ಮಾಡಿದ್ದಾರೆ, ಅವರು ಕಳಿಸ್ಕೊಟ್ಟಿದ್ದಾರೆ. ಅಂದರೆ ಆಫ್ ದ ರೆಕಾರ್ಡು ಒಂದಿಬ್ಬರು ಸ್ಟಾಫ್ನ ಡೆಪ್ಯೂಟ್ ಮಾಡಿ ಚೆಕ್ ಮಾಡಿ ಹೆವಿ ಕ್ಯಾಶ್ ಇದೆ, ಏನಾಗಿದೆಯೋ ನೋಡಿ ಅಂತ 2 ಡೇಸ್ ಚೆಕ್ ಮಾಡಿದ್ದಾರೆ. 2 ಡೇಸ್ ಚೆಕ್ ಮಾಡಿದ್ರೆ ಆ ಕ್ಯಾಶು ಟ್ರಾನ್ಸಾಕ್ಷನ್ ಪೂರ್ತಿ ಕರೆಕ್ಟ್ ಆಗಿದೆ. ಕೊಟ್ಟಿರೋದಾಗ್ಲಿ, ತೆಗ್ದಿರೋದಾಗ್ಲಿ, ಡಿನಾಮಿನೇಷನ್ ಬರ್ದಿರೋದಾಗ್ಲಿ, ಹೋಗಿರೋದು ಬಂದಿರೋದು ಎಲ್ಲ ಥರದ್ದು ನೋಟುಗಳಿಂದ ಹಿಡಿದು ಎಲ್ಲ ಥರದ್ದು ಚೆಕ್ ಮಾಡ್ಕೊಂಡಿದ್ದಾರೆ. ಎಲ್ಲೂ ಅವರಿಗೆ ಕ್ಲೂ ಸಿಗಲಿಲ್ಲ. ಸಾಮಾನ್ಯವಾಗಿ ಸಿಕ್ಕೋಗುತ್ತೆ, ಇಂಥ ಕಡೆನೇ ಹೋಗಿದೆ ಅನ್ನೋದು ಗೊತ್ತಾಗುತ್ತೆ ಬ್ಯಾಂಕ್ಗಳಲ್ಲಿ. ಆದರೆ ಎಲ್ಲ ಹುಡುಕಾದ್ಮೇಲೆ ಏನೂ ಸಿಗಲಿಲ್ಲ. ಸರಿ CC ಕ್ಯಾಮ್ರಾ ಒಂದು ಸರಿ ಕ್ರಾಸ್ ಚೆಕ್ ಮಾಡೋಣ ಅಂತ ನೋಡಿದ್ರೆ, ನೀವು ನಂಬ್ತಿರೋ ಬಿಡ್ತೀರೋ, ಹಿಂದಿನ ದಿವಸ ವರ್ಕ್ ಆಗುತ್ತೆ, ನೆಕ್ಸ್ಟ್ ಡೇ ವರ್ಕ್ ಆಗುತ್ತೆ. ಯಾವತ್ತು ಕ್ಯಾಶ್ ಹೋಗಿದೆಯೋ ಆವತ್ತು CC ಕ್ಯಾಮ್ರಾನೇ ವರ್ಕ್ ಆಗ್ತಾ ಇಲ್ಲ. ಯಾರಪ್ಪ ಕಳ್ಳರು ಬ್ರಾಂಚಲ್ಲಿ? ಯಾರು ಕಳ್ಳರು? ಬ್ರಾಂಚಲ್ಲಿರೋರು ತಾನೇ ಕಳ್ಳರು. CC ಕ್ಯಾಮ್ರಾ ಆಫ್ ಮಾಡಿ ಕಳ್ತನ ಮಾಡೋ ಅಷ್ಟು ಕೆಪಾಸಿಟಿ ಇದೆ ಅಂದರೆ ಸ್ಟಾಫಲ್ಲಿ ಅವನು ಎಷ್ಟು ಮಹಾ ದೊಡ್ಡ ಕಳ್ಳ ಇರ್ತಾರೆ ಅವರು, ಎಷ್ಟು ದೊಡ್ಡ ಕಳ್ಳರು ಇರ್ತಾರೆ ಅವರು. ನಾಳೆ ಇನ್ನು ಇದು ಒಂದು ಇನ್ಸಿಡೆಂಟ್ ಮುಚ್ಚಾಕಿದ್ರು. ಈ 1 ಲಕ್ಷ ಸಿಕ್ಕಿರೋದು ಕಂಪ್ಲೀಟ್ ಆಗಿ ನಾನು ಕಂಪ್ಲೇಂಟ್ ಮಾಡಿದ್ದೆ, ಆದರೆ ಅದನ್ನ ಚೆಕ್ಕೇ ಮಾಡಲಿಲ್ಲ. CC ಕ್ಯಾಮ್ರಾ ಕೂಡ ಚೆಕ್ ಮಾಡ್ರಿ, ಬೇಕಾದ್ರೆ ಅವತ್ತಿನ ದಿವಸ ಆಫ್ ಆಗಿದೆ ಅಂತ ಕೂಡ ಬರ್ಕೊಟ್ಟಿದ್ದೀನಿ ನಾನು ಕಂಪ್ಲೇಂಟಲ್ಲಿ. ಆದರೆ ಅದನ್ನು ಬೇಕಂತ ಮುಚ್ಚಾಕಿದ್ರು. ಆ ಎನ್ಕ್ವೈರಿ ನಾನು ಆಗಲೇ ಹೇಳಿದ್ನಲ್ಲ, ಅರ್ಜೆಂಟಾಗಿ ನಾನೇನೊಂದು 3-4 ಡೇಸಲ್ಲಿ ಹೊರಗಡೆ ಬರ್ತೀನಿ ಅಂದಾಗ ಅರ್ಜೆಂಟಾಗಿ ಮಾಡಿದ್ರು ಅಂತ. ಆ ಬ್ರಾಂಚ್ಗೂ ಎನ್ಕ್ವೈರಿಗೆ ಹೋಗಿದ್ದಾರೆ. ವೀರೇಂದ್ರ ಕುಮಾರ್ ಅಂತ ಅಂದ್ಬಿಟ್ಟು ಮೈಸೂರು ಕಡೆಯವರು, ಅವರು ಬೆಂಗಳೂರಲ್ಲಿದ್ದಾರೆ ಆತ, ಬೆಂಗಳೂರು ಕಡೆಯವರು. ಆತ ಎನ್ಕ್ವೈರಿಗೆ ಹೋಗಿದ್ದಾನೆ. ಆದರೆ ಆ ಹುಡುಗಿ ಯಾರು ಕ್ಯಾಶಿಯರ್ ಇದ್ದಾರೋ ಆ ಹುಡುಗಿನ ಮ್ಯಾನೇಜರು ಭಯ ಇಡಿಸ್ಬಿಟ್ಟಿದ್ದಾರೆ. ಶೈಲಜಾ ಇಷ್ಟರಲ್ಲೇ ಡಿಸ್ಮಿಸ್ ಆಗ್ತಾಳೆ, ಕೆಲಸದಿಂದ ವಜಾ ಹಾಕೊಳ್ತಾಳೆ, ನೀನು ಅದೇ ಸ್ಥಿತಿಗೆ ಹೋಗ್ಬೇಕಾದ್ರೆ ನೀನು ನಿಜ ಹೇಳು, ಇಲ್ಲ ಅಂದರೆ ಕ್ಯಾಶ್ ಟ್ಯಾಲಿ ಆಗಿದೆ ಅಂತ ಹೇಳು ಅಂತ ಹೇಳಿದ್ನಂತೆ. ಸೊ ಆ ಹುಡುಗಿ ಭಯ ಬಿದ್ದುಬಿಟ್ಟು ಮ್ಯಾನೇಜರ್ ಈ ಥರ ಹೇಳ್ತಾ ಇದ್ದಾರೆ, ನಾನು ಇನ್ನು ಹೇಳಿದ್ರೆ ಏನಾಗುತ್ತೋ ಅಂತ ಅಂದ್ಬಿಟ್ಟು ಕ್ಯಾಶ್ ಏನು ಡಿಫ್ರೆನ್ಸೇ ಆಗಲಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಪಾಯಿಂಟ್ ಕ್ಲೋಸ್. ಮ್ಯಾನೇಜರೇ ಇಲ್ಲಿ ಖುದ್ದಾಗಿ ಹೇಳಿದ್ರಂತೆ, ನೀನು ಮನೆಗೆ ಹೋಗ್ಬೇಕಂದ್ರೆ ನಿಜ ಹೇಳು ಅಂತ. ಅಲ್ಲಿಗೆ ಏನು ಮ್ಯಾನೇಜರ್ ಕಳ್ಳನ ಇಲ್ಲ ಬೇರೆಯವ್ರು ಕಳ್ಳರ? ಯಾರು ಕಳ್ಳರು ಇದರಲ್ಲಿ? CC ಕ್ಯಾಮ್ರಾ ಆಫ್ ಮಾಡಿ ಕಳ್ತನ ಮಾಡುವಂಥ ಕಳ್ಳ ಯಾರಲ್ಲಿ ಬ್ರಾಂಚಲ್ಲಿ? ನಾನು ಕಂಪ್ಲೇಂಟ್ ರೈಸ್ ಮಾಡಿದ್ದಕ್ಕೆ ಅಲ್ಲಿನವ್ರು, ಅಲ್ಲಿ ಇದ್ದ ಕಳ್ಳತನ ಇದ್ದ ಅಂತ ವ್ಯಕ್ತಿಗಳು ಅವರು ಆಟೋಮೆಟಿಕ್ ಆಗಿ ಹುಷಾರು ಬಿದ್ರು ಅನ್ಸುತ್ತೆ. ಆ ಹುಡುಗಿ ಹೇಳ್ತಾಳೆ ನನಗೆ, ಮೇಡಮ್ ನನಗೂ ಗಂಡ ಸತ್ತೋಗಿ ನಾನು ಕೆಲಸಕ್ಕೆ ಸೇರಿರೋದು, ನನಗೂ ಒಬ್ಬ ಮಗಳು, ನನ್ನ ಮಗಳಿಗೋಸ್ಕರ ಅಂತ ನಾನು ಹಣ ಶಾರ್ಟೇಜ್ ಇತ್ತು, ಅವಳದೇನೋ ಒಂದು ಅವಳಗೋಸ್ಕರ ಅಂತ ಓಡಿ ಮಾಡ್ಕೊಂಡಿದ್ದೆ. ಆ ಓಡಿಯಿಂದ ತೆಗ್ದಿರೋ ಅಮೌಂಟಲ್ಲಿ 1 ಲಕ್ಷ ರೂಪಾಯಿ ನಾನು ಕ್ಯಾಶ್ ಶಾರ್ಟೇಜ್ಗೆ ಹಾಕಿದ್ದೀನಿ ಮೇಡಮ್. ನನಗೆ ಈ ಥರ ಭಯ ಇಡ್ಸಿದ್ದಕ್ಕೆ, ನನಗೆ ಏಕೆಂದರೆ ಬೇರೆ ಏನೂ ಸೋರ್ಸ್ ಇಲ್ಲ, ನಾನು ಇದನ್ನು ನಂಬ್ಕೊಂಡಿರೋದು, ಭಯ ಬಿದ್ದು ನಾನು ಆ ಥರ ಹೇಳಿದೆ, ದಯವಿಟ್ಟು ಕ್ಷಮಿಸಿ, ನಿಮಗೆ ನಾನು ಸಹಕರಿಸಲಿಲ್ಲ, ನಡೆದಿರೋದು ನಿಜಾನೇ, ನನಗೂ ಈಗಲೂ ಬಾಧೆ ಆಗುತ್ತೆ, 1 ಲಕ್ಷ ಕಟ್ಕೊಟ್ಟಿದ್ದೀನಿ ನಾನು ಅಂತ ಹೇಳ್ತಾಳೆ. ಹೀಗಿದೆಯಪ್ಪ ಮ್ಯಾನೇಜ್ಮೆಂಟ್ ಆಗಲಿ, ಅಡ್ಮಿನಿಸ್ಟ್ರೇಷನ್ ಆಗಲಿ, ಮ್ಯಾನೇಜರ್ಗಳಾಗಲಿ, ಯಾವ ಥರ ಇದೆ ಬ್ಯಾಂಕ್ಗಳು ಅಂದರೆ ನಿಜವಾಗ್ಲೂ ತಿಳ್ಕೊಂಡ್ಬಿಟ್ರೆ ಬೇಜಾರಾಗ್ಬಿಡುತ್ತೆ. ನಾನು ಒಬ್ಬಳೇ ಯಾಕೆ ಫೈಟ್ ಮಾಡ್ತಾ ಇದ್ದೀನಿ ಅಂದರೆ, ನನ್ನ ಲೈಫಲ್ಲಿ ನಡೆದಿರೋ ಘಟನೆಗಳು, ನನಗೆ ಆದ ಅನ್ಯಾಯ, ನಾನು ಅನುಭವಿಸಿದ 33 ವರ್ಷದ ಈ ಕಷ್ಟ ನಷ್ಟಗಳು, ನಾನು ಹೊಟ್ಟೆಯಲ್ಲಿ ಮಗುನ ಇಟ್ಕೊಂಡು ನನ್ನ ಹಸ್ಬೆಂಡ್ ಸತ್ತೋಗಿ ಕಳ್ತನದ ಕೇಸಲ್ಲಿ ಸಿಕ್ಕಾಕೊಂಡು CODಗಳಿಂದ ಹಿಡಿದು ಪೊಲೀಸ್ಗಳಿಂದ ಹಿಡಿದು ಈಗಲೂ ಇದೆ ಅದು. ಅದನ್ನ ಲಾಸ್ಟ್ ಎಪಿಸೋಡ್ ನಾನು ಅದನ್ನು ಮಾಡ್ತೀನಿ. ಬ್ಯಾಂಕ್ ಬಗ್ಗೆ ಏನು ನಡೀತಾ ಇದೆ, ಬ್ಯಾಂಕ್ ಅವ್ರು ಹೇಗಿದ್ದಾರೆ, ಎಲ್ಲೆಲ್ಲಿ ದುಡ್ಡು ತಿಂತಾರೆ, ಯಾವ ಥರ ಮಾಡ್ತಾರೆ ಅನ್ನೋದನ್ನು ನಾನು ಲಾಸ್ಟ್ ಎಪಿಸೋಡ್ ಹೇಳ್ತೀನಿ. ಈಗ ನೆಕ್ಸ್ಟ್ ಎಪಿಸೋಡಲ್ಲಿ ನಿಮಗೆ ಬ್ಯಾಂಕಲ್ಲಿ ಸಿಬ್ಬಂದಿಗಳ ಬೆನಿಫಿಟ್ಸ್ ಅಂದರೆ PF ಆಗಿರ್ಬೋದು, ಗ್ರ್ಯಾಚ್ಯುಟಿ ಆಗಿರ್ಬೋದು, ಪೆನ್ಷನ್ ಆಗಿರ್ಬೋದು, ಅರಿಯರ್ಸ್ ಆಗಿರ್ಬೋದು, PL ಎನ್ಕೇಶ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದು ವಿಚಾರದ ಬಗ್ಗೆನೂ ಬ್ಯಾಂಕ್ ಸಿಬ್ಬಂದಿಗೆ ಯಾವ ಥರ ಬ್ಯಾಂಕ್ ಮೋಸ ಮಾಡ್ತಾ ಇದೆ, ಬ್ಯಾಂಕ್ ಸಿಬ್ಬಂದಿಗಳಿಗೆ ಮೋಸ ಹೇಗೆ ಮಾಡ್ತಾರೆ. ಯಾಕಂದರೆ ನಾಳೆ ಆ ಸಿಬ್ಬಂದಿ ಕೂಡ ಹೊರಗಡೆ ಬಂದರೆ ಅವನಿಗೂ ಇದೇ ಆಗ್ಬೋದು, ಹೇಳೋಕ್ಕಾಗಲ್ಲ. ಆದರೆ
ಅದನ್ನ ಏನು ಯೋಚನೆ ಮಾಡಲ್ಲ. ಈಗ ನನಗೆ ಅಧಿಕಾರ ಇದೆ ಅಲ್ಲ, ನಿನ್ಗೆ ತೊಂದರೆ ಮಾಡ್ಬೇಕಷ್ಟೇ, ನಿನಗೇನು ಕೊಡೋದು, ನನಗೇನು ಬಂದ್ರೆ ಇಲ್ಲ. ಅದರಲ್ಲೂ ಇದೆ ಕೆಲವೆಲ್ಲ ಮ್ಯಾನೇಜ್ಮೆಂಟ್ ಚೇಲಾಗಳಿಗೆ ಯಾವ ಥರ ಇದು ಮಾಡಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಾನು. ಮ್ಯಾನೇಜ್ಮೆಂಟ್ ಚೇಲಾಗಳಿಗೆ ಯಾವ ಥರ ಟ್ರೀಟ್ ಮಾಡ್ತಾರೆ, ಇನ್ನೊಬ್ಬರಿಗೆ ಯಾವ ಥರ ಟ್ರೀಟ್ ಮಾಡ್ತಾರೆ, ಬೆನಿಫಿಟ್ ಕೊಡೋದ್ರಲ್ಲಿ ಕೂಡ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಾಯ್ಸ್ ಆಫ್ ವಿಜಿಲ್ ಬ್ಲೋಯರ್ಸ್ ಅಂಡ್ ದೇರ್ ಪ್ರಾಬ್ಲಮ್ಸ್ ಅನ್ನೋದಕ್ಕೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಶೇರ್ ಮಾಡಿ ಆದಷ್ಟು ಈ ವಿಡಿಯೋನ. ದಯವಿಟ್ಟು ಎಲ್ಲರಲ್ಲೂ ಇದು ಸೇರೋ ಥರ ಮಾಡಿ, ನನಗೂ ಒಂದು ನ್ಯಾಯ ಸಿಗೋ ಥರ ನೀವು ಖಂಡಿತವಾಗ್ಲೂ ನ್ಯಾಯ ಕೊಡಿಸಿ ಅಂತ ನಾನು. ಅಂದರೆ ನ್ಯಾಯ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ಯಾಕಂದರೆ ನನಗೆ ಸಿಗುತ್ತೆ ಅನ್ನೋ ಭರವಸೆ ಇಲ್ಲ. ಆದರೆ ನಾನು ಇದನ್ನು 4 ಜನರಲ್ಲಿ ಹೇಳ್ಕೋಬೇಕು ಅನ್ನೋ ಉದ್ದೇಶನೇ. ಆದರೆ ಇದುವರೆಗೂ ಬಿಟ್ಟಿರೋ ವಿಡಿಯೋಸ್ ಎಲ್ಲನೂ ಶೇರ್ ಮಾಡಿದ್ದೀರಾ. ದಯವಿಟ್ಟು ಎಲ್ಲರೂ ಇದು ಮಾಡಿದ್ದೀರಾ. ಇದನ್ನು ಸ್ವಲ್ಪ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಸ್ಕರ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಇನ್ನೊಂದು 15-20 ಡೇಸಲ್ಲಿ ಮತ್ತೆ ಅದನ್ನು ಅಪ್ಲೋಡ್ ಮಾಡ್ತೀನಿ, ಅಲಾಂಗ್ ವಿತ್ ಪ್ರೂಫು. ನಮಸ್ತೆ.